ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಚನ್ನಗಿರಿ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಲೈಫ್ ಲೈನ್ ರಕ್ತ ಕೇಂದ್ರ ದಾವಣಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಯೋಗಿನಿ ದಾದಿ ಪ್ರಕಾಶ ಮಣಿಜಿ ಅವರ ಸ್ಮರಣಾರ್ಥ ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಅಭಿಯಾನ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೋಮವಾರ ಬೆಳಗ್ಗೆ 10 ರಿಂದ 4 ಗಂಟೆಯವರೆಗೆ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಶ್ರೀಗಳಾದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮಿಗಳು ನೆರವೇರಿಸಿದರು. ಮುಖ್ಯ ಅತಿಥಿಯಾಗಿ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪನವರು ಭಾಗವಹಿಸಿ ಮಾತನಾಡಿದರು. ಇಂದು ನಡೆದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಒಟ್ಟು 40 ಶಾಲಾ ವಿದ್ಯಾರ್ಥಿಗಳು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅನುಯಾಯಿ ರಕ್ತದಾನವನ್ನು ಮಾಡಿದರು. ಸ್ವಯಂ ಪ್ರೇರಿತ ರಕ್ತದಾನದಲ್ಲಿ ಭಾಗವಹಿಸಿದ ರಕ್ತದಾನಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಧ್ಯಕ್ಷರಾದ ಬ್ರಹ್ಮಕುಮಾರಿ ಮಹಾದೇವಿ ಅಕ್ಕನವರು ಹಾಗೂ ಕಾರ್ಯನಿಯೋಜಕರಾದ ಬ್ರಹ್ಮಕುಮಾರಿ ಮಹಾಲಕ್ಷ್ಮಿರವರು ಚನ್ನಗಿರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಐಸಿಟಿಸಿ ಆಪ್ತ ಸಮಾಲೋಚಕರಾದ ರವಿಕುಮಾರ್, ದಾವಣಗೆರೆ ಲೈಫ್ ಲೈನ್ ಬ್ಲಡ್ ಬ್ಯಾಂಕ್ನ ಮಹಂತೇಶ್ ಮತ್ತು ಸಿಬ್ಬಂದಿ ವರ್ಗದವರು ಮುಂತಾದವರು ಇದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ವಿಶ್ವವಿದ್ಯಾಲಯ ಸುಮಾರು 147 ದೇಶದಲ್ಲಿ 10,000 ಹೆಚ್ಚಿಗೂ ಸೇವಾ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ದಿನಾಂಕ 22 ರಿಂದ 25ರವರೆಗೂ ನಿರಂತರವಾಗಿ 3 ದಿನಗಳ ಕಾಲ 100 ಗಂಟೆ ಒಳಗೆ 1 ಲಕ್ಷ ಬ್ಲಡ್ ಯೂನಿಟನ್ನು ಸಮಾಜಕ್ಕೆ ಕೊಡಬೇಕು. ಸಾರ್ವಜನಿಕ ಆಸ್ಪತ್ರೆಗೆ ಬಡ ಜನರಿಗೆ ಸೇವೆಯನ್ನು ಮಾಡಲಿಕ್ಕೆ ಈ ಸೇವೆಯನ್ನು ದಾದಿ ಪ್ರಕಾಶ್ ಮಣಿಜಿ ಅವರ ಸ್ಮರಣಾರ್ಥಕವಾಗಿ 18ನೇ ಸ್ಮರಣಾರ್ಥಕವಾಗಿ ನಾವು ರಕ್ತದಾನ ಶಿಬಿರವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿರಕ್ತ ಮಠದ ಅಜ್ಜವರು ಕೂಡ ಬಂದಿದ್ದರು, ಹಾಗೂ ಮಾಜಿ ಶಾಸಕರು ವಿರೂಪಾಕ್ಷಪ್ಪನವರು ಹಾಲಸ್ವಾಮಿ ಮಠದಿಂದ ಬಂದಿದ್ದರು. ಅದೇ ರೀತಿ ರವಿಯಣ್ಣವರು ಸುಮಾರು ಜನ ನಮಗೆ ಸಹಯೋಗ ಕೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದು ಪರಮಾತ್ಮನ ಸನ್ನಿಧಿಯಲ್ಲಿ ಯಾರೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ಪರಮಾತ್ಮ ಆ ಒಂದು ಒಳ್ಳೆಯ ಸದುಪಯೋಗವನ್ನು ಪಡಲಿಕ್ಕೆ ಆ ರಕ್ತ ಹೋಗಲಿ, ಜೊತೆಗೆ ಅವರ ಪರಮಾತ್ಮನ ಶಕ್ತಿಯಿಂದ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗಲಿ, ಪ್ರತಿಯೊಂದು ಕಣಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಉತ್ಪತ್ತಿ ಆಗಲಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಸುಮಾರು ಜನ ನಮಗಿಲ್ಲಿ ಬ್ಲಡ್ಡನ್ನು ಡೊನೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ಸಂಜೆ 5 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇದೆ. ಇನ್ನೂ ಅನೇಕ ಜನರು ಬಂದು ಪಾಲ್ಗೊಳ್ಳೋರು ಇದ್ದಾರೆ. ಒಂದು 100 ಜನರು ಕೂಡ ಆಗ್ಬೋದು, 90 ಜನರು ಕೂಡ ಆಗ್ಬೋದು ಬಂದು ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯ.